ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮ್ಮ ಗಣಿ ಧನಿ ಬಗ್ಗೆ ಗೊತ್ತದ. ಈಗ ಕೇಸು ನಡೀತಾ ಇದ್ದಾವೆ. ಅವರು ಹೊರಗೂ ಅಡ್ಡಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾಯಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಅವ್ರ ಜೊತೆಗಾರರು ಇವತ್ತು ಸಹಿತ ಬಳ್ಳಾರಿ, ಚಿತ್ರದುರ್ಗ ಇರ್ಬೋದು, ಎಲ್ಲ ಕಡೆ ತಮ್ಮ ಕೆಲಸಗಳು ಮಾಡಿಕೊಂಡು ನಡೀತಾ ಇದ್ದಾರೆ, ರಾಜಕೀಯ ಮಾಡ್ತಾಯಿದ್ದಾರೆ. ಈಗ ನಿಮ್ಗೆ ಗೊತ್ತದ, ವಿಶೇಷವಾಗಿ 2006ರಿಂದ 2010 ಏನಾಯಿತು. ಅದರಲ್ಲೂ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದ ತನಿಖೆ ಆದಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದು, ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ಜೈಲು ಸೇರಿದ್ದು, ಅಲ್ಲೇ ಏನೋ ಮಾಡ್ಕೊಂಡು ಹೊರಗೆ ಬಂದಿದ್ದು ಎಲ್ಲ ನಿಮ್ಗೆ ಗೊತ್ತಿದ್ದದು. ಆ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ನಮ್ಮ ಯಾರಪ್ಪ ಅಂತಂದ್ರೆ ಲೋಕಾಯುಕ್ತರ ಉಲ್ಲೇಖ ಮಾಡಿದಂಗೆ ಸಂತೋಷ್ ಹೆಗಡೆ ನ್ಯಾಯಮೂರ್ತಿಗಳು ಅದಂಗೆ 16.9 ಕೋಟಿ ಟನ್ ಅಕ್ರಮ ರಫ್ತಾಗಿದೆ. ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋಗಿದ್ದು ಎಷ್ಟು 16.9 ಲಕ್ಷ ಟನ್ ರಫ್ತಾಗ್ಯದಪ್ಪ ನಮ್ಮಿಂದ. ಅಂದ್ರೆ ನಮ್ಮ ಗಣಿ ಕೈಗಾರಿಕೆಯಿಂದಾಗಿ ಅಕ್ರಮವಾಗಿ 52,453 ಕೋಟಿ ರೂಪಾಯಿಗಳು ಅಲ್ಲಿ ಹರಣ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದಕ್ಕಾಗಿ ಇವು ತೊಗೊಂಡು ಹೋಗಿಬಿಟ್ಟು ಎಲ್ಲ ಮಾಡಿಕೊಂಡ್ರು. ಇದನ್ನು ತೆಗಿದಂಗೆ ವಸೂಲಿ ಮಾಡೋದು ಹೆಂಗೆ? ರಾಯಧನ ಅಥವಾ ಇನ್ನುಳಿದು ಅದೇ ಚಾರ್ಜ್ ಆಗಿತ್ತು ತಗೋಬೇಕಲ್ಲ, ಇದು ತಗೊಳ್ಳಿಕ್ಕಾಗಿಲ್ಲ. ಈಗೇನೊಂದು ಕಾನೂನು ಮಾಡ್ತಾಯಿದ್ದಾರೆ, ಅದ್ರ ಒಳ್ಳೆ ಮರಳಿ ಅದನ್ನು ಪಡ್ಕೊಳ್ಳೋ ಸಲುವಾಗಿ ಇಷ್ಟು ಹಾನಿ ಆಗಿದೆ, ನಮ್ಗೆ ಕೊಡಬೇಕಪ್ಪ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಗಣಿ ಈ ಒಂದು ಕೈಗಾರಿಕೆಯಿಂದ ಸಹಜವಾಗಿ, ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಆದರೆ ಅಡ್ಡಿಯಿಲ್ಲ. ಆದರೆ ನಡೆಯೋದು ಏನಪ್ಪ ಅಂದ್ರೆ ಅಕ್ರಮವಾಗಿ ತಗೊಂಡು ಹೋಗಿಬಿಡೋದು, ಯಾರ್ಯಾರು ಹೆಸರು ಮಾಡಿ ತೊಗೊಂಡು ಹೋಗಿಬಿಡುವಂಥದ್ದು. ಇದಾಗೋದ್ರಿಂದ ದೇಶಕ್ಕೂ ನಷ್ಟ, ಜೊತೆಗೆ ಜನಸಾಮಾನ್ಯರಿಗೆ ಏನೂ ಅದರಿಂದ ಲಾಭ ಇಲ್ಲ. ಮತ್ತು ಲಾಭ ಇದ್ದಾಗ ಅದನ್ನು ಕೊಡೋದ್ರಾಗ ಏನೈತೆ ಅನ್ನೋದು ಸಹಜ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಇಲ್ಲಿ 60B ವರ್ಗದ ಗುಣಿಗತ್ತಿಗೆ ಅಂತ ಬರ್ತದೆ, ಗುಣಿ ಗುತ್ತಿಗೆ ಕೊಡುವಂಥದ್ದು. 51C ವರ್ಗದ ಗಣಿ ಗುತ್ತಿಗೆಗಳು ಬರ್ತಾವೆ. ಹೀಗಾಗಿ ಈ ಗಣಿ ಗುತ್ತಿಗೆದಾರರು ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಅಕ್ರಮವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಗಣಿ ಉಪಯೋಗ ಮಾಡಿಕೊಂಡು, ಉದಾಹರಣೆ ನೋಡ್ರಿ, 60B ವರ್ಗದ ಗಣಿ ಗುತ್ತಿಗೆ ಎಷ್ಟದಪ್ಪ ಅಂತಂದ್ರೆ ಎಷ್ಟು ಹೊಡೆದಂದ್ರೆ 9.37 ಕೋಟಿ ಟನ್ ಇವ್ರು ಮಾರ್ಕೊಂಡಿದ್ದಾರೆ. ಅದ್ರ ಕಿಮ್ಮತ್ತು ಆಗ್ತದೆ ಎಷ್ಟಪ್ಪ, ಅದು ಕಡಿಮೆ ಅಂತಂದರು ಈ ಪ್ರತಿ ಟನ್ನಿಗೆ ನಾವು 4,103 ಹೇಳಿದ್ರೆ 78,245.27 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ಯದ. ಅದೇ ಕಾಲಕ್ಕೆ 9.70 ಕೋಟಿ ಟನ್ 51C ವರ್ಗದ ಗಣಿ ಗುತ್ತಿಗೆ ಎಷ್ಟು ಹೋಗ್ತದಪ್ಪ, ಅದು ಅವೆರಡು ಕೊಡ್ಕೊಂಡು ಹೇಳಿದ್ದೆ ನಿಮಗೆ ಈಗಾಗಲೇ 52,453 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ತದೆ. ಅದು 2,500 ಹಿಡಿದ್ರೆ ಇನ್ನೆಲ್ಲ ಕೂಡಿಸಿಡಿದ್ರೆ ಯಾವುದಾಗ್ಬಾರ್ದು, ಏನಾಗ್ಬಾರ್ದು, ಇದು ಲೆಕ್ಕ ಹಾಕಿ ನೋಡಿದಾಗ ಈ ಗಣಿಗಾರಿಕೆ ಮಾಡೋರು ಅಗದಿ ಆರಾಮಿದ್ದಾರಪ್ಪ ಅವರು ಅಂತ. ಯಾಕಂದ್ರೆ ಅವ್ರ ಮೇಲೆ ಇಷ್ಟೊಳಗೆ ಅದು ದುಡ್ಡು ತೊಗೊಂಡು ಹೋದರು, ಕಬ್ಬಿನ ಮಾರ್ಕೊಂಡ್ರು, ಎಲ್ಲ ಮಾಡಿ. ಈಗ ಏನಂತೀರಿ ನೀವು, ಕಬ್ಬು ಕಳೆದ ಸಕ್ಕರೆ ಮಾರಿಬಿಟ್ರಿ. ಈಗ ನಾವು ಇದನ್ನು ಪ್ರಶ್ನೆ ಮಾಡ್ತಾಯಿದ್ದೀವಿ. ಈಗ ವಸೂಲು ಮಾಡಬೇಕು ಅನ್ನೋ ಕಾನೂನು ಮಾಡ್ತಾಯಿದ್ದೀವಿ. ಅಡಿ ಅಟ್ಲೀಸ್ಟ್ ಎಲ್ಲ ಮುಗಿದ ಮೇಲೆ ನೆನಪಾಗಿದ್ದಲ್ಲ ಇವರಿಗೆ. ಹಾಗೆ ಇವ್ರು ಹಿಡಿಬೇಕಾಗಿತ್ತು, ಎಲ್ಲಿದಪ್ಪ ಇದು ಏನು ಅಂತೇಳಿ. ಗಣಿ ಅಕ್ರಮ ಹಂಗೆ ನಡೀತಾ ಬಂತು. ಸಂತೋಷ್ ಹೆಗಡೆ ಅನ್ನುವಂಥ ನ್ಯಾಯಮೂರ್ತಿಗಳು ಪ್ರಯತ್ನ ಮಾಡಿ ಅದನ್ನು ತಿಳಿಸಿದ್ರು ಸಹಿತ ಅವ್ರು ಶಿಕ್ಷೆ ಉಳಿಸ್ಲಿಕ್ಕಾಗಲಿಲ್ಲ. ಒಟ್ಟಾರೆಯಾಗಿ ಗಣಿ ಈ ಅಕ್ರಮ ಏನದಲ್ಲ, ಇದು ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿರೋದು ಎರಡು ಮಾತಿಲ್ಲ. ಜೊತೆಗಿಲ್ಲ ಏನಪ್ಪ ಅಂತಂದ್ರೆ ಇದರಿಂದಾಗಿ ನಷ್ಟ ಆಗಿದ್ದು ಯಾವ ರೀತಿ ಮತ್ತು ತುಂಬಿಸ್ಕೊಳ್ಳೋದು ಹೆಂಗೆ ಅಂದ್ರೆ ಅವ್ರದ್ದು ಆಸ್ತಿ ಮಾರಿ ತೊಗೊಳ್ಬೇಕಾಗ್ತದೆ, ಮತ್ತೊಂದಿಲ್ಲ. ಆ ಪ್ರಮಾಣದಲ್ಲಿ ಆಸ್ತಿ ಅದನ್ನು ಅವ್ರ ಕಡೆ ಅನ್ನೋಂಥ ಒಂದು ಪ್ರಶ್ನೆ ಉಳಿದ. ಯಾಕಂದರೆ ಇವರೆಲ್ಲರೂ ಏನು ಬರ್ತಾರೆ, ಗಣಿ ಧನಿಗಳನ್ನ ನಾವು ಕರ್ಕೊಂಡಿವಿ, ಅವರೆಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಮ್ಮ ಈ ಗಣಿಗಳಿಂದ ತೆಗೆದುಕೊಂಡಂತಹ ಈ ಖನಿಜಗಳ ಮೊತ್ತ ಯಾವುದಾಗ್ತದೆ ಅಂತ ಹೇಳಿದಾಗ, ನಮ್ಗೆ ಎಷ್ಟು ಲಾಸ್ ಅಂತ ಕೇಳಿದಾಗ ಸಹಜವಾಗಿ ಎಲ್ಲರೂ ಗಾಬರಿಗೊಳ್ಳುವಂಥ ವಿಷಯ ಅದ. ಅದಕ್ಕೆ ಈ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಗಣಿ ಲೂಟಿಯಿಂದ ಬೊಕ್ಕಸಕ್ಕೆ ಆಗಿರೋ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮರಳಿ ಪಡೆಯಲು ವಸೂಲಿ ಆಯುಕ್ತರನ್ನು ನೇಮಿಸಲಾಗುವುದು. ಈ ಕಾನೂನು ಪ್ರಕಾರ ನೀವು ವಸೂಲಿ
ಆಯಿತು ನಿಮಿಷ ಅವ್ರು ರೊಕ್ಕ ವಸೂಲು ಮಾಡ್ತೀವಿ ಆಸ್ತಿ ವಸೂಲು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದು ಆಗ್ತದೆ ಯಾವಾಗೋ ಏನೋ ಗೊತ್ತಿಲ್ಲ. ಬಟ್ ಮಾಡಿದಾರಲ್ಲ ಕಾನೂನು ಅನ್ನುವಂಥದ್ದೊಂದು ರೀತಿಯ ಸಮಾಧಾನ. ಯಾಕಂದ್ರೆ ಇಲ್ಲಿವರೆಗೆ ಸಾಕಷ್ಟು ದಾಟಿ ಹೋಗಿದೆ. ಹೇಗಾರೆ ಹೊರ್ಕೊಂಡು ಹೋಗಿಬಿಟ್ಟಿದೆ, ಲಾಭ ಮಾಡ್ಕೊಂಡು ಹೋದರು, ಏನೆಲ್ಲ ಆಗಿ ಹೋಗ್ಬಿಟ್ಟದ. ಗಣಿ ಧನಿಗಳಂತಿ ರಾಜ್ಯದ ರಾಜಕೀಯದ ದೊಡ್ಡ ಪ್ರಭಾವನೂ ಬೀರಿದರು. ಇವತ್ತಿಗೂ ಪ್ರಭಾವಿಯಾಗೇ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಇಷ್ಟೆಲ್ಲ ಆಗಿದ್ರೆ ಶಿಕ್ಷಾ ಇಲ್ಲಿವರೆಗೆ ಕೊಡೋಕ್ಕಾಗಿಲ್ಲ. ಹಂಗೆ ದಿನಗಳನ್ನ ಹೊರಗೆ ದಾಟ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಗಣಿ ಧನಿಗಳ ಹಣ, ಈ ಗಣಿಯಿಂದ ಬಂದ ಹಣ. ಅದಕ್ಕಾಗಿ ಇವತ್ತು ಅವ್ರು ವಸೂಲಿ ಮಾಡ್ಬೇಕಪ್ಪ, 52,453 ಕೋಟಿ ರೂಪಾಯಿ ನಮಗೆ ನಷ್ಟ ಆಗ್ಯದ, ಇದನ್ನು ವಸೂಲಿ ಮಾಡೋದು ಅನ್ನುವಂಥ ಒಂದು ನಿರ್ಧಾರವನ್ನು. ಮತ್ತು ಅದಕ್ಕೆ ಇದ್ದಂಥ ಆಸ್ತಿಗಳು ಯಾರು ಮಾಡಿರ್ತಾರೆ ಅವ್ರ ಆಸ್ತಿಗಳಾಗಲಿ ಅದಕ್ಕಾಗ ಸ್ವತ್ತು ಇರ್ಬೋದು, ಅದನ್ನು ಜಪ್ತಿ ಮಾಡಿ ಇಸ್ಕೊಳ್ತೀವಪ್ಪ ನಾವು ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ನೆಲೆಯಲ್ಲೇ ನಮ್ಮ ಎಸ್ ಕೆ ಪಾಟೀಲರು ಇದ್ರ ಬಗ್ಗೆ ಹೇಳ್ತಾರಪ್ಪ ಅಂತಂದ್ರೆ, ಗಣಿ ಲೂಟಿಯಿಂದ ಬೊಕ್ಕಸಗಾಗಿರೋ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮರಳಿ ಪಡೆಯಲು ವಸೂಲಿ ಆಯುಕ್ತರು ನೇಮಿಸಲು ಸರ್ಕಾರ ಉದ್ದೇಶಿಸಿದೆ ಅಂತ. ವಸೂಲಿ ಆಯುಕ್ತರು ನೇಮಿಸ್ತೀವಿ, ವಸೂಲು ಮಾಡ್ತೀವಪ್ಪ ಇದನ್ನಂತೇಳಿ ಒಟ್ಟಾರೆಯಾಗಿ ಅದನ್ನು ವಸೂಲು ಮಾಡಿ ತೀರ್ತೀವಿ ಅನ್ನುವಂಥ ಹಠದಲ್ಲಿದೆ ಸರ್ಕಾರ. ಅದಕ್ಕೆ ನಮ್ಮ ಎಚ್ ಕೆ ಪಾಟೀಲ್ ಕಾನೂನು ಮುಂದಿಟ್ಟುಕೊಂಡು ನಾವು ಅವ್ರನ್ನ ಹೇಳಿ ತೆಗಿತಪ್ಪ ಯಾರು ಮಾಡಿದ್ದಾರೆ ಇಂಥದ್ದೆಲ್ಲ ಅಂತೇಳಿ. ಈ ಎಲ್ಲ ನೋಡಿದಾಗ ಏನು ಅನಿಸ್ತದಪ್ಪ ಅಂದರೆ ಇನ್ನೇನು ಕಾನೂನು ಅದನ್ನು ಇಲ್ಲೋ ಅನ್ನುವಂಥದ್ದು. ಯಾಕಂದ್ರೆ ನ್ಯಾಯಮೂರ್ತಿ ಹೆಗಡೆ ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಹುಡುಕಿ ಕೊಟ್ಟರು, ಯಾರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಆಗಲಿಲ್ಲಲ್ಲ ಅನ್ನುವಂಥ ನೋವು ಮಾತ್ರ ಎಲ್ಲರಿಗೂ ಇದ್ದೇ ಇರ್ತದೆ. ಯಾಕಂತಂದ್ರೆ ಈ ದೊಡ್ಡ ಜಮೀನುಗಳು ಸಣ್ಣ ಜಾಗದಲ್ಲಿ ಸಿಕ್ಕೊಳ್ಳೋದಿಲ್ಲ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಇನ್ನು ಇವ್ರನ್ನ ಹಿಡಿದು ಹೆಂಗಪ್ಪ ಅಂತಂದ್ರೆ ನೋಡ್ಬೇಕಷ್ಟ ಯಾವ ರೀತಿ ಹಿಡಿಯೋಕ್ಕೆ ಸಾಧ್ಯತೆ ಇವ್ರನ್ನ ಅಂತೇಳಿ. ಆದರೂ ಎಸ್ ಕೆ ಪಾಟೀಲರು ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಆಗಲಿ ಅವ್ರು ಯಾರಿದ್ದಾರೆ ಅವ್ರು ನೋಡ್ಕೊಂಡು ತೊಗೊಂಬರಲಿ. ತೊಗೊಂಡು ಬಂದ ಏನಪ್ಪ ಅಂತಂದ್ರೆ ಇಲ್ಲೇ ರಾಯಧನ ಅಂತೀವಲ್ಲ, ಅದೇನು ನಿಸರ್ಗದಿಂದ ಒಯ್ತಾರಲ್ಲ ಅದನ್ನು ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ, ಅದು ಎಷ್ಟು ಉಳಿದ ಅದು ಎಲ್ಲ ಲಾಸ್ ಆಗ್ಯದ. ಅದಕ್ಕಾಗಿ ಇದನ್ನು ಇಲ್ಲೇ ಬೆಳೆಸ್ಕೊಂಡು ಹೋಗ್ಬೇಕಂತಲೂ ಇದ್ರ ಬಗ್ಗೆ ಗಣಿ ಅಕ್ರಮ ಏನು ಅನ್ನೋದು ಸರ್ಕಾರಕ್ಕೆ ತಿಳಿಸಿ, ಯಾರು ಈ ಅಕ್ರಮ ಮಾಡಿ ಸಾಕಷ್ಟು ಗಳಿಸಿದಾರೆ ಅದನ್ನು ವಸೂಲಿ ಮಾಡುವಂಥದ್ದು ಸರ್ಕಾರಕ್ಕೆ ತುಂಬಲಾರದು ಹೋದಂಥವನ್ನ ಕಪಿಮುಷ್ಟಿಯಲ್ಲಿ ತರೋ ಸಲುವಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಒಳ್ಳೆಯ ಪ್ರಯತ್ನ. ಗಣಿ ಅಕ್ರಮ ಆಗಿರ್ಬೋದು, ಮತ್ತಾವುದೇ ಅಕ್ರಮಗಳಾಗಿರ್ಬೋದು ನಡೆದಿದ್ರೆ ಜನಕ್ಕೆ ತಿಳಿಸುವಂಥ ಕರ್ತವ್ಯ ನಮ್ಮದಂತೇಳಿ. ಯಾಕಂದ್ರೆ ಇವತ್ತು ನಾವು ತಿಳಿಸಲಿಲ್ಲ ಮಾಡಿದ್ರೆ ಅವ್ರ ನಂತರ ಮರೆತು ಹೋಗೋದು ಸಾಧ್ಯ ಇರ್ತಾವೆ. ಅದಕ್ಕೆ ಆ ದೇವರ ಹೆಸರಲ್ಲಿ ಏನಪ್ಪ ಅಂತಂದ್ರೆ ಆ ಒಂದು ಗಣಿಗಾರಿಕೆಯನ್ನು ಇವತ್ತು ತಡಿಬೇಕಾಗಿತ್ತಪ್ಪ ಅಂದ್ರೆ ವಸೂಲಿ ಮಾಡಬೇಕಾಗಿದೆ. ನಮ್ಮ ಬೊಕ್ಕಸಗಂತ ಲಾಸನ್ನು, ಯಾಕಂದ್ರೆ ಆ ದುಡ್ಡಿನಿಂದನೂ ನಮ್ಮ ಎಲ್ಲ ಲೋಕ ಕಲ್ಯಾಣಕಾರಕದ ಕೆಲಸಗಳಿಗೆ ಉಪಯೋಗ ಆಗುವಂಥದ್ದು. ಅಟ್ಲೀಸ್ಟ್ ಭಾಳ ಹೊರಗೆ ಹೋದ ಮೇಲೆ ಈಗ ಅದನ್ನಪ್ಪ ನಮ್ಮ ಸರ್ಕಾರಕ್ಕೆ ಕಾನೂನು ಮಾಡಿದ್ದಾರೆ. ಆ ಕಾನೂನು ಪ್ರಕಾರ 2006-7ರಿಂದ 2010 ಅವಧಿಯಲ್ಲೇ ಸಾಗಣೆ ಮಾಡಿತು, ಏನಾಯಿತು ಅದರದ್ದು ಆಯಿತು, ಅದರ ನಂತರದಲ್ಲಿ ಆಯಿತು. ಹೆಚ್ಚು ಕಡಿಮೆ 52,453 ಕೋಟಿ ರೂಪಾಯಿ ವಸೂಲಿ ಮಾಡಲೇಬೇಕಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಕಾನೂನು ಮಾಡಿದ್ದಾರೆ. ಇನ್ನು ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತೈತಿ ಏನಾಗಿ ಅಂತ ಅನ್ನೋದು ಇನ್ನು ಮುಂಬರುವ ದಿನದಲ್ಲಿ ಗೊತ್ತಾಗುವಂಥದ್ದು. ಯಾಕಪ್ಪ ಅಂತಂದ್ರೆ ಕಾನೂನು ಸಾಕಷ್ಟು ಅದ ನಮ್ಮ ದೇಶದಲ್ಲಿ, ಶಿಕ್ಷೆ ಆಗಿದ್ದು ಎಷ್ಟು ಅದಾವು ಅನ್ನೋದು ನೋಡಿದಾಗ ಆ ಪ್ರಮಾಣ ಭಾಳ ಕಡಿಮೆ ಅದ. ಆದರೂ ಇವತ್ತಂದರೆ ಸಮಾಧಾನ ಅದ, ವಸೂಲಿ ಮಾಡಬಹುದು ಅಂತೇಳಿ. ಇದು ವಸೂಲಿ ಆಗ್ತದೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕಂತಂದ್ರೆ ಈಗೆಲ್ಲ ತೊಗೊಂಡವರು ವಿಶೇಷವಾಗಿ ಅದನ್ನೆಲ್ಲ ಯಾರ್ಯಾರು ದಂಡಿಸಿಬಿಟ್ಟಿರ್ತಾರೆ. ಕಾನೂನುಬದ್ಧವಾಗಿ ತೊಗೊಳ್ಳೋದು ಮತ್ತು ಪ್ರತ್ಯೇಕ ತಗೊಳ್ಳೋದು ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಏನಾದರೂ ಆಗಲಿ ಇಂಥ ಘಟನೆಗಳು ಅಂದರೆ ಗಣಿ ಅಕ್ರಮ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವುಗಳ ಬಗ್ಗೆ ಆಗಿಂದಾಗ ಒಂದು ವಿಶ್ಲೇಷಣೆ ಮತ್ತೇನೋ ಬಂದ ಅವ್ರನ್ನ ಕಟ್ಟಕಟ್ಟಿ ಒಳಗೆ ನಿಲ್ಲಿಸುವಂಥ ಕೆಲಸ ನಮ್ಮ ಮೀಡಿಯಾದಿಂದ ಆಗಬೇಕು. ಮೀಡಿಯಾನೂ ಸಹಿತ ಅದು ಮಾಡ್ತಾ ಇಲ್ಲ ಅನ್ನೋದಷ್ಟೇ ಗಮನಾರ್ಹದ. ಎಲ್ಲರಿಗೂ ಯಾಕೆ ಬೇಕಪ್ಪ ಇದೆಲ್ಲ ಅನ್ನೋಂಥ ಮನಸ್ಥಿತಿವಾಗಿ ನಾವೆಲ್ಲ ಆಗಿವಿ. ಹೀಗಾಗಿ ಗಣಿ ಅಕ್ರಮ ಆಗಿರ್ಬೋದು, ಮತ್ತೊಂದು ಅಕ್ರಮ ಆಗಿರ್ಬೋದು ನಡೀತಾ ಇದ್ದಾವೆ. ಇಂಥದ್ದನ್ನು ತಡೆಯುವಂಥ ಪ್ರಯತ್ನ ನಾವು ನೀವು ಕೂಡಿ ಮಾಡೋಣ ಅನ್ನೋಂಥ ಮಾತ್ರ ಜೊತೆಗೆ ಸರ್ಕಾರಕ್ಕೂ ಇದನ್ನು ಆದಷ್ಟು ಬೇಗ ವಸೂಲಿ ಮಾಡ್ಕೊಳ್ಳಿ ಅನ್ನೋಂಥ ಒತ್ತಡ ಇರ್ತಾ ನಮಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ವಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಶೀತಲಾಮಿ ಸತ್ತ ಕೈಗಳಲ್ಲಿ ವಂದನೆಗಳು.